ಸರ್, ನಾವು ತುಂಬಾ ಪ್ರಯತ್ನ ಮಾಡಿದ್ವಿ. ಎಲ್ಲ ದಿಕ್ಕಿಂದಲೂ ಕೂಡ ಪ್ರೆಸರ್ ಬಿಲ್ಡಪ್ ಮಾಡೋಂಥ ಪ್ರಯತ್ನಗಳು ಆಯ್ತು. ಒಂದು, ಗೌರವಂತ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರಿಗೆ ವಿನಂತಿ ಮಾಡ್ಕೊಂಡೆ, ನಾನು ವಿನಂತಿ ಮಾಡ್ಕೊಂಡೆ, ಯಡಿಯೂರಪ್ಪ ಸಾಹೇಬರು ವಿನಂತಿ ಮಾಡ್ಕೊಂಡೆ, VGF ಸ್ಕೀಮ್ ಅನ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಒಂದು ಲೆಟರ್ ರಾಜ್ಯ ಸರ್ಕಾರದ ನೀವು ಕೊಟ್ರೆ ನಾವು ಇಂಡಿಗೋ ಏರ್ಲೈನ್ಸ್ ಅನ್ನ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರೇ ಖುದ್ದಾಗಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ಗೆ ಫೋನಲ್ಲಿ ವಿನಂತಿಯನ್ನ ಮಾಡ್ಕೊಂಡು, ನಾನು ಕೂಡ ವಿನಂತಿಯನ್ನ ಮಾಡ್ಕೊಂಡೆ. ಅದು ಹೇಗೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಯಡಿಯೂರಪ್ಪನವ್ರ ಕೊಡ್ತಾ ಇದ್ರು. ಇವತ್ತೇ ನೀವು ಖಂಡ್ರೆ ಸಾಹೇಬರಿಗೆ ಬೀದರ್ನಲ್ಲಿ ಈ ತರ ಒಂದು ಕೊಟ್ಟಿದ್ದೀರಿ ಅಂತ ನನ್ಗೆ ಕಿವಿಗೆ ಬಿದ್ದಿದೆ. ಬೀದರ್ ಏರ್ಪೋರ್ಟ್ ಅಲ್ಲಿ ಅದೇ ರೀತಿ ನಾವು ಶಿವಮೊಗ್ಗದ ಏನು ಇನ್ನು ನಾವು ಮಾಡಿದ್ವಿ ಅದನ್ನ ಮಾಡಿಕೊಡಿ. ನಿಮ್ಮ VGF ಸ್ಕೀಮು ಇದು ಉಡಾನ್ ಅಂಡರ್ನಲ್ಲಿ ಬರಲ್ಲ, ಯಾವುದೇ ರಾಜಧಾನಿಗೆ ಫ್ಲೈಟ್ಗಳು ಉಡಾನ್ ಅಂಡರ್ನಲ್ಲಿ ಬರಲ್ಲ. ಇನ್ನು ಉಳಿದಂತ 5 ಲೈನ್ಗಳೇನಿದೆ ಅದು ಉಡಾನ್ ಅಂಡರ್ ಬರುತ್ತೆ. ಕ್ಯಾಪಿಟಲ್ ಸಿಟಿಗೆ ಉಡಾನ್ ಕೊಡಲ್ಲ. ಆಗ ನಾವು ರಾಜ್ಯ ಸರ್ಕಾರದಲ್ಲೇ ಪರ್ ಸೀಟ್ 500 ರೂಪೀಸ್ 50% ಗಿಂತ ಕಮ್ಮಿ ಬುಕಿಂಗ್ ಆದ್ರೆ ಆ ವ್ಯತ್ಯಾಸದ ಸೀಟ್ಗಳಿಗೆ 500 ರೂಪೀಸ್ ಕೊಡ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡು ನಾವು ಕೊಡ್ತಾ ಇದ್ವಿ. ಅದು 2025 ಜುಲೈ ನಿಂತು ಹೋಗಿದೆ. ಆದ್ರೂ 1 ವರ್ಷ ರನ್ ಮಾಡಿದ್ದಾರೆ. ಸೊ ನಾವು ಕನ್ಸಿಡರ್ ಮಾಡ್ತಾ ಒಂದು ಪತ್ರ ಕೊಟ್ರೆ ನಾವು ಅವ್ರನ್ನ ಕನ್ವಿನ್ಸ್ ಮಾಡ್ತೀವಿ ಅಂತ ಆಗಲಿಲ್ಲ. ಚೀಫ್ ಸೆಕ್ರೆಟರಿ ಫೋನ್ ಮಾಡಿದೆ, ಗೌರವಂತ ನಮ್ಮ ಶಾಲಿನಿ ರಾಜೇಶ್ ಮೇಡಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವ್ರು ಪ್ರಾಮಿಸ್ ಮಾಡಿದ್ದಾರೆ, ನಾನು ರಾಘು MP ಅವರೇ ಇದನ್ನ ಟ್ರೈ ಮಾಡ್ತೀನಿ. ಇದಾಗಲಿಲ್ಲ ಅಂದ್ರೆ ನಾನು ಬೇರೆ ಯಾವ್ದಾರ ಏರ್ಲೈನ್ಸ್ ಆದ್ರೂ ಕೂಡ ಕನ್ವಿನ್ಸ್ ಮಾಡಿ ನಾನು ಕೊಟ್ಟೆ ಕೊಡ್ತೀನಿ ಅಂತ ಪ್ರಾಮಿಸನ್ನ ಫೋನ್ ಮುಖಾಂತರ ಕೂಡ ಮಾತಾಡಿ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ನೋಡೋಣ, ಒಬ್ಬ ಗೌರವ ಚೀಫ್ ಸೆಕ್ರೆಟರಿ ಮನ್ಸು ಮಾಡಿದ್ರೆ ಏನು ಕಷ್ಟ ಆಗಲ್ಲ, ಆಶಾದಾಯಕವಾಗಿದೆ. ಮತ್ತು ಇದು ಕೂಡ ಇಂಡಿಗೋ ಇಟ್ ಇಸ್ ಓನ್ಲಿ ಟೆಂಪ್ರರಿ. ಏನು ಪರ್ಮನೆಂಟ್ ಸ್ಟಾಪ್ ಮಾಡ್ಕೊಂಡು ನಾವು ಯಾರು ಕೂಡ ಆತಂಕ ಹೊರಡ್ಕೊಳ್ಬೇಕಿಲ್ಲ. ಆದ್ರೆ ಬೇಕು, ಕಂಟಿನ್ಯೂ ಸರ್ವಿಸ್ ಬೇಕಾಗತ್ತೆ. ಇದು ಕೇವಲ ಶಿವಮೊಗ್ಗದ ಅಲ್ಲ, ಇಡೀ ನಮ್ಮ ಮಧ್ಯ ಕರ್ನಾಟಕದ. ಈ ನಿನ್ನೆ ಗೌರವ ಗೃಹ ಸಚಿವರು ನಾಳೆ ಚಿತ್ರದುರ್ಗಕ್ಕೆ ಯಡಿಯೂರಪ್ಪ ಸಾಹೇಬರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಿಯರ್ ಬೈ ಏರ್ಪೋರ್ಟ್ ಯಾವ್ದಂತ ಶಿವಮೊಗ್ಗ ಏರ್ಪೋರ್ಟ್ ಅಂತ ನಾವು ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ಟಿದ್ದೀವಿ. ಇಲ್ಲ, ಇಷ್ಟೊಂದು ಏರ್ಪೋರ್ಟ್ ಎಲ್ಲ ಕಾರಣಕ್ಕೂ ಕೂಡ ಬೇಕಾಗುತ್ತೆ. ಮೊನ್ನೆ ಗಾಂಧಿ ಬಜಾರ್ ಪಾಪ ಒಬ್ಳು ಬ್ರೈನ್ ಟ್ಯೂಮರ್ ಆಗಿ ಮುಂಬೈಗೆ ಶಿಫ್ಟ್ ಮಾಡ್ಬೇಕಾಗಿತ್ತು, ಚಾಪರ್ಲಿ ಕರ್ಕೊಂಡು ಹೋಗ್ತಾರೆ. ಈ ತರ ಎಲ್ಲ ಸೆಕ್ಟರ್ಗೂ ಎಲ್ಲ ರೀತಿಯ ನಮ್ಮ ಏರ್ಪೋರ್ಟ್ ನಮ್ಮ ಶಿವಮೊಗ್ಗ ಸೆಂಟ್ರಲ್ ಕರ್ನಾಟಕ ಬೇಕು. ಹಾಗೆ ಇಲ್ಲಿಂದ ಯಾವುದೇ ಸರ್ವಿಸ್ಗಳು ಕಟ್ಟಾಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು. ಇನ್ನೊಂದು ನಾವು ಗೌರವಂತ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ನಮ್ಮ ಶಿವಮೊಗ್ಗ ಏರ್ಪೋರ್ಟ್ ಅನ್ನ ನಮ್ಮ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಹ್ಯಾಂಡ್ ಓವರ್ ಮಾಡ್ಬಿಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅದು ಗೌರವ ಕೊಟ್ಟು ವಿಶಾಲ್ ಅಂತ ಹೇಳಿ ನಮ್ಮ IAS ಆಫೀಸರ್ನ ಡೆಲ್ಲಿಗೆ ಮಾತುಕತೆ ಕಳಿಸ್ಕೊಟ್ಟಿದ್ದೀವಿ. ಅಲ್ಲಿ ಮಾತುಕತೆಯಲ್ಲಿ 2-3 ವಿಚಾರ ಪ್ರೆಸೆಂಟ್ ಮಾಡುವಂತ ಪ್ರಯತ್ನ. ಒಂದು, ಈಗ ಆದಂತ ಎಕ್ಸ್ಪೆಂಡಿಚರ್ ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತಾ ಅನ್ನೋದು ಪ್ರಶ್ನೆ ಮಾಡಿದ್ದೀವಿ. ಎರಡನೇದು, ಪ್ರೈವೇಟ್ ಸೆಕ್ಟರ್ಗೆ ಯಾರಾದ್ರು ಹ್ಯಾಂಡ್ಲಿಂಗ್ ಮಾಡಲಿಕ್ಕೆ, ಯಾವ ರೀತಿ ಬೆಂಗಳೂರು, ಮುಂಬೈ ಎಲ್ಲ ಇಡೀ ದೇಶದ್ದು 90% ಏರ್ಪೋರ್ಟ್ ಪ್ರೈವೇಟ್ ಸೆಕ್ಟರ್ ಹ್ಯಾಂಡಲ್ ಮಾಡ್ತಾ ಇದೆ. ಆ ರೀತಿ ಹ್ಯಾಂಡಲ್ ಮಾಡೋಕ್ಕಾಗತ್ತೆ. 2 ವಿಚಾರಗಳು ಇಲ್ಲಿ ಬಂದಿದ್ದಾರೆ. ನೋಡೋಣ. ಬಟ್ ಬ್ರೈಟ್ ಫ್ಯೂಚರ್ ನಮ್ಮ ಶಿವಮೊಗ್ಗ ಏರ್ಪೋರ್ಟ್ ಇದೆ. ದೇವ್ರ ದಯಿಂದ ನೈಟ್ ಲ್ಯಾಂಡಿಂಗ್ ಆಯ್ತು ಅಂದ್ರೆ ಮಿಡ್ ನೈಟ್ ಫ್ಲೈಟ್ ಕೂಡ ನಾವು ಆಪರೇಟ್ ಮಾಡ್ಲಿಕ್ಕೆ ಅವಕಾಶಗಳಿದೆ. ಆ ಅವಕಾಶ ತಪ್ಪಿಸ್ಕೊಳ್ಬಾರ್ದು. ಅಂದ್ರೆ ಇವು ಯಾವ್ದು ಇಲ್ಲಿ ಆದ್ರೂ ಕೂಡ ನಮ್ಗೆ ಸೆಟ್ ಬ್ಯಾಕ್ ಆಗೋದ್ರಲ್ಲಿ ನೋಡ್ಕೊಂಡ್ಬೇಕಾದಂತ ಜವಾಬ್ದಾರಿ ನಮ್ಮ ರಾಜ್ಯ ಸರ್ಕಾರದ